ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಿರಂತರವೂ ಕೂಡ ಏಕರೀತಿಯಲ್ಲಿದ್ದಾರೆ. ಆತನು ಯಾವಾಗಲೂ ಕೂಡ ಅದೇ ರೀತಿಯಲ್ಲಿ ಇರುತ್ತಾನೆ ಎನ್ನುವಂಥ ವಾಕ್ಯದ ಸತ್ಯವನ್ನು ನಾವು ಗ್ರಹಿಸಿ ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಎವ್ರಿ ಸಿಂಗಲ್ ಡೇ ಈಸ್ ದ ಗಿಫ್ಟ್ ಆಫ್ ಗಾಡ್ ಇನ್ ಅವರ್ ಲೈಫ್ಸ್. ನಮ್ಮ ಜೀವಿತದಲ್ಲಿ ನಾವು ಎದುರಿಸುತ್ತಾ ಇರುವಂತಹ ಪ್ರತಿದಿನವೂ ಕೂಡ ದೇವಾದಿ ದೇವನ ಬಹುಮಾನವೇ. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಜ್ಞಾನ ಅಲ್ಲ, ಆದರೆ ಕೇವಲ ದೇವರ ಕೃಪೆ ಮಾತ್ರವೇ ನಮ್ಮ ಜೀವಿತವನ್ನು ನಡೆಸುತ್ತಾ ಇದೆ. ದೇವರ ನಾಮದ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ದೇವರು ಎಷ್ಟು ಅವಕಾಶವನ್ನು ಕೊಡುತ್ತಾ ಇದ್ದಾರೆ. ಪ್ರತಿದಿನ ಒಂದು ಬೈಬಲ್ ವಾಗ್ದಾನವನ್ನು ಓದುವುದರ ಮೂಲಕ ನಾವು ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ನೀವು ದೇವರಲ್ಲಿ ಸ್ಥಿರ ಹೊಂದುವುದಕ್ಕೆ, ಯೇಸು ಕ್ರಿಸ್ತನನ್ನು ಇನ್ನೂ ನೂತನವಾದ ಉತ್ಸಾಹದಿಂದ ಆರಾಧಿಸುವುದಕ್ಕೆ, ಆತನಿಗೆ ಸಮೀಪವಾಗಿ ಜೀವಿಸುವುದಕ್ಕೆ ದೇವರ ವಾಗ್ದಾನವು ನಮಗೆ ಉಪಯುಕ್ತವಾಗಿದೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ ಅಲ್ವಾ? ಸತ್ಯವೇದ ಇದ್ದರೆ ತೆಗೆಯಿರಿ. 74ನೇ ಕೀರ್ತನೆ 21ನೇ ವಾಕ್ಯವನ್ನು ಓದೋಣ. Psalm 74 and verse 21. ಕುಗ್ಗಿದವರು ಆಶಾಭಂಗದಿಂದ ಹಿಂದಿರುಗದಿರಲಿ, ದುಃಖಿತರು ಬಡವರು ನಿನ್ನ ನಾಮವನ್ನು ಕೀರ್ತಿಸಲಿ. ಲೆಟ್ ದ ಪುವರ್ ಅಂಡ್ ನೀಡಿ ಪ್ರೈಸ್ ಯುವರ್ ನೇಮ್. ಆಸಾಫನೆನ್ನುವಂತಹ ದೇವ ಸೇವಕನ ಮೂಲಕವಾಗಿ ಬರೆಯಲ್ಪಟ್ಟಂತಹ ಕೀರ್ತನೆಗಳಲ್ಲಿ ಅನೇಕ ದೈವ ಸೇವಕರ ಪಾತ್ರವು ನಮಗೆ ಕಾಣಿಸುತ್ತದೆ. ಹೆಚ್ಚಾಗಿ ಅರಸನಾದ ದಾವೀದನು ಕೀರ್ತನೆಯನ್ನು ಬರೆಯುತ್ತಾರೆ. ಆನಂತರವಾಗಿ ಆಸಾಫನು, ಕೊರಾಹಿಯರು ಇವರೆಲ್ಲರೂ ಕೂಡ ಅದ್ಭುತವಾದ ಕೀರ್ತನೆಯನ್ನು ಬರೆಯುತ್ತಾರೆ. ಒಬ್ಬ ವ್ಯಕ್ತಿಯು ಸಜೀವವುಳ್ಳ ದೇವರನ್ನು ಹೇಗೆ ಆರಾಧಿಸಬೇಕು, ಶ್ರಮೆ ಬಂದಾಗ ದೇವರ ಸನ್ನಿಧಿಯಲ್ಲಿ ಹೇಗೆ ಪ್ರಾರ್ಥಿಸಬೇಕು, ದೇವರನ್ನೇ ಸಂಪೂರ್ಣವಾಗಿ ಹೇಗೆ ನಾವು ಆತುಕೊಳ್ಳಬೇಕು, ಇಂತಹ ವಿಷಯಗಳಿಗೆ ನಮಗೆ ಉತ್ತರ ಸಿಗಬೇಕು ಅಂದರೆ ನಾವು ಕೀರ್ತನೆಯನ್ನು ಓದಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ಕೀರ್ತನೆಯನ್ನು ಓದುವಂಥದ್ದು ಬಹಳ ಆಶೀರ್ವಾದಕರವಾದದ್ದು. ದೇವರನ್ನೇ ಇನ್ನೂ ಹೆಚ್ಚಾಗಿ ಅವಲಂಬಿಸುವುದಕ್ಕೆ ಪರಿಶುದ್ಧಾತ್ಮನಾದ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಆಸಾಫನ ಕೀರ್ತನೆಯಲ್ಲಿ ಹೆಚ್ಚಾಗಿ ಚಾರಿತ್ರಾತ್ಮಕ ವಿಷಯಗಳು ಬರೆಯಲ್ಪಟ್ಟಿರುತ್ತದೆ. ತನ್ನ ಪಿತೃಗಳ ಜೀವಿತದಲ್ಲಿ ದೇವರು ಮಾಡಿದ ಅನೇಕ ಒಳಿತುಗಳನ್ನು ಆಸಾಫನು ನೆನಪಿಸಿಕೊಳ್ಳುವುದರ ಮೂಲಕ, ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದರ ಮೂಲಕ ಆಸಾಫನು ದೇವರಿಗೆ ಸಮೀಪವಾಗಿ ಬಂದನು. ಇಲ್ಲಿ ದುಃಖಿತರು ಬಡವರು ನಿನ್ನ ನಾಮವನ್ನು ಕೀರ್ತಿಸಲಿ ಎನ್ನುವಂತ ಮಾತನ್ನು ನೋಡುತ್ತೇವೆ. ಇಂಗ್ಲಿಷಲ್ಲಿ ಪುವರ್ ಅಂಡ್ ನೀಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಆ ಮೇಲಿನ ವಾಕ್ಯವನ್ನು ಗಮನಿಸುವುದಾದರೆ, ಕುಗ್ಗಿದವರು ಆಶಾಭಂಗದಿಂದ ಹಿಂದಿರುಗದಿರಲಿ. ಇದು ಒಂದು ಪ್ರಾರ್ಥನೆಯಾಗಿ ಕಾಣಲ್ಪಟ್ಟರೂ ಕೂಡ ದೇವರ ಉದ್ದೇಶವು ಇದರಲ್ಲಿ ಕಾಣಲ್ಪಡುತ್ತದೆ. ಆತನ ಬಳಿಗೆ ಬರುವವರನ್ನು ದೇವರು ಆಶಾಭಂಗದಿಂದ ಹಿಂದಿರುಗುವಂತೆ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತನು ಘನತೆಯನ್ನು ಕೊಡುವಂತಹ ದೇವರು. ನೋಡಿ, ನಾವು ವಾಕ್ಯವನ್ನು ಗಮನಿಸುವುದಾದರೆ 2 ವಿಧವಾದಂತಹ ಅವಮಾನವೂ ಇದೆ. 2 ವಿಧವಾದ ಅವಮಾನ. ಒಂದು ಪಾಪದಿಂದ ಬರುವಂತಹ ಅವಮಾನ. ಪಾಪವು ಮನುಷ್ಯನಿಗೆ ಏನನ್ನು ತರುತ್ತದೆ? ಅವಮಾನವನ್ನು ತರುತ್ತದೆ. ಒಬ್ಬ ಕಳ್ಳತನ ಮಾಡಿದಂಥವನನ್ನು ರೋಡಿನ ಮಧ್ಯದಲ್ಲಿ ತಂದು ಲೈಟ್ ಕಂಬಗೆ ಕಟ್ಟಿ ಅವಮಾನಿಸುತ್ತಾರೆ. ಅಥವಾ ಯಾವುದಾದ್ರೂ ಪಾಪ ಮಾಡಿದಂಥ ವ್ಯಕ್ತಿ ಅವಮಾನಿಸಲ್ಪಟ್ಟಂತ ಸ್ಥಿತಿಯಲ್ಲಿ ಕಾಣಲ್ಪಡುತ್ತಾನೆ. ಪಾಪವು ಮನುಷ್ಯನಿಗೆ ಅವಮಾನವನ್ನು ತರುತ್ತದೆ. ಆದರೆ ಯಾವಾಗ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುತ್ತೇವೋ, ನಮ್ಮ ಪಾಪದ ಜೀವಿತವನ್ನು ಬಿಡುತ್ತೇವೋ, ನಮ್ಮ ದುಷ್ಟ ಜೀವಿತವನ್ನು ಬಿಡುವುದಕ್ಕೆ ನಾವು ನಿರ್ಣಯ ಮಾಡಿಕೊಳ್ಳುತ್ತೇವೋ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸುರಿಸಿದಂಥ ರಕ್ತದಿಂದ ಯಾರು ತೊಳೆಯಲ್ಪಡುತ್ತಾರೋ ಅವರ ಅವಮಾನವನ್ನೆಲ್ಲ ತೊಲಗಿಸಿ ದೇವರು ಅವರನ್ನು ನೂತನ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತಾರೆ. ಭಕ್ತನಾದ ಪೌಲನು ಅದನ್ನು ಹೇಳುತ್ತಾನೆ ಅಲ್ವಾ? ಕ್ರಿಸ್ತನಲ್ಲಿರುವಂತವರು ನೂತನ ಸೃಷ್ಟಿ, ಹಳೆಯದೆಲ್ಲ ಗತಿಸಿ ಹೋಗುತ್ತದೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಪಾಪದಿಂದ ತೀವ್ರವಾಗಿ ಅವಮಾನಿಸಲ್ಪಟ್ಟಿದ್ದೀಯಾ? ಎಲ್ಲರ ಮಧ್ಯದಲ್ಲಿ ನಿನ್ನ ಹೆಸರು ಹಾಳಾಗಿ ಹೋಗಿದೆಯಾ? ಬಾ, ದೇವರ ಬಳಿಗೆ ಬಾ. ಒಂದು ಸಾರಿ ಆತನನ್ನು ಹಿಂಬಾಲಿಸು. ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸೇರಿಸಿಕೊ. ಆತನು ನಿನಗೆ ಘನತೆಯನ್ನು ಕೊಡುತ್ತಾರೆ. ಎಲ್ಲಿ ನಿನ್ನ ತಲೆ ತಗ್ಗಿಸಲ್ಪಟ್ಟಿದೆಯೋ, ಎಲ್ಲಿ ನೀನು ಅವಮಾನವನ್ನು ಎದುರಿಸಿದ್ದೀಯೋ, ಎಲ್ಲಿ ನಿನ್ನನ್ನು ಅನೇಕರು ಬೆರಳು ತೋರಿಸಿದ್ದಾರೋ, ನಿನ್ನನ್ನು ಅಸಹ್ಯವಾಗಿ ಮಾತನಾಡಿದ್ದಾರೋ ಅವರ ಮಧ್ಯದಲ್ಲಿಯೇ ಕರ್ತನು ನಿನ್ನನ್ನು ಹೆಚ್ಚಿಸುವುದರ ಮೂಲಕ ಆತನು ಎಷ್ಟು ಉನ್ನತನೆಂಬುದಾಗಿ ರುಜುಪಡಿಸಿದ್ದಾರೆ. ಅದು ಯಾವಾಗ ಅಂದ್ರೆ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸುವಾಗ. 2ನೇ ವಿಧವಾದ ಅವಮಾನ ಯಾವುದು ಗೊತ್ತಾ? ಸತ್ಯದ ನಿಮಿತ್ತವಾಗಿ ಅವಮಾನಿಸಲ್ಪಡುವಂಥದ್ದು. ಕೆಲವು ಸಾರಿ ನೀನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುವುದಕ್ಕೆ, ಸತ್ಯವನ್ನು ಅಂಗೀಕರಿಸಿರುವುದಕ್ಕೆ, ಕರ್ತನ ಮಾರ್ಗದಲ್ಲಿ ಮುಂದೆ ಹೋಗುತ್ತಾ ಇರುವುದಕ್ಕೆ, ನಂಬಿಕೆಯಲ್ಲಿ ಭಕ್ತಿಯಲ್ಲಿ ಮುಂದೆ ಸಾಗುತ್ತಾ ಇರುವಾಗ ಕೆಲವರು ಉದ್ದೇಶಪೂರ್ವಕವಾಗಿ ನಿನ್ನನ್ನು ಅವಮಾನಿಸುತ್ತಾರೇನೋ. ಆ ಸಂದರ್ಭದಲ್ಲಿ ಕುಗ್ಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. 1ನೇ ವಿಧವಾದ ಅವಮಾನವಾಗಿದ್ದರೆ ನೀನು ದೇವರ ಬಳಿ ಕ್ಷಮಾಪಣೆ ಕೇಳಿ ದೇವರನ್ನು ದೃಷ್ಟಿಸಬೇಕು. ಆತನ ರಕ್ತದಿಂದ ನಿನ್ನ ಜೀವಿತವನ್ನು ತೊಳೆದುಕೊಳ್ಳಬೇಕು. ಈ 2ನೇ ವಿಧವಾದ ಅವಮಾನ ಅಂದರೆ ಸತ್ಯದ ನಿಮಿತ್ತವಾಗಿ ನೀನು ಅವಮಾನಿಸಲ್ಪಟ್ಟಿದ್ದರೆ ಅದು ದೊಡ್ಡ ಆಶೀರ್ವಾದಕರವಾಗಿ ಭಾವಿಸಬೇಕು. ಕ್ರಿಸ್ತನ ನಿಮಿತ್ತವಾಗಿ ಸದ್ಭಕ್ತರೆನಿಸಿಕೊಳ್ಳುವವರು ಕೆಲವು ಸಾರಿ ಹಿಂಸೆಯನ್ನು ಹೊಂದುತ್ತಾರೆ.
ಅವಮಾನವು ಬರುತ್ತದೆ. ನಿಮ್ಮ ಕಾಲೇಜಲ್ಲಿ, ನಿಮ್ಮ ಯೂನಿವರ್ಸಿಟಿಯಲ್ಲಿ, ನೀನು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿ, ಅದು ಪ್ರೈವೇಟ್ ಸೆಕ್ಟರ್ ಆಗಿರಬಹುದು, ಗವರ್ನಮೆಂಟ್ ಸೆಕ್ಟರ್ ಆಗಿರಬಹುದು, ಸತ್ಯಕ್ಕೋಸ್ಕರವಾಗಿ ನಿಲ್ಲುವಾಗ, ಕರ್ತನಿಗೋಸ್ಕರವಾಗಿ ನಿಲ್ಲುವಾಗ ಕೆಲವು ಸಾರಿ ನಿನ್ನನ್ನು ಅವಮಾನಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀನು ಮಾಡಬೇಕಾದದೇನು ಗೊತ್ತಾ? ಧೈರ್ಯವಾಗಿರಬೇಕು. ದೇವರಿಗೋಸ್ಕರವಾಗಿ ಅವಮಾನವನ್ನು ಎದುರಿಸುತ್ತಾ ಇದ್ದರೆ ಕುಗ್ಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಅಧೈರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕರ್ತನ ನಿಮಿತ್ತವಾಗಿ ಅವಮಾನಿಸಲ್ಪಡುವುದು ಆಶೀರ್ವಾದಕರ ಎಂಬುದಾಗಿ ಭಾವಿಸು. ಕುಗ್ಗಿ ಹೋದವರನ್ನು ದೇವರು ಆಶಾಭಂಗದಿಂದ ಹಿಂದಿರುಗುವಂತೆ ಮಾಡುವುದಿಲ್ಲ. ಆಮೇನ್. ಎಷ್ಟು ಅದ್ಭುತವಾದ ವಾಗ್ದಾನ ಇದು. ಜನರು ನಿನ್ನನ್ನು ಅವಮಾನಿಸುತ್ತಾ ಇದ್ದಾರೆಂದು ಕುಗ್ಗಿ ಹೋಗುತ್ತಾ ಇದೆಯಾ? ಅದು ನಿನಗೆ ಆಶೀರ್ವಾದಕರವಾದದ್ದು. ದೇವರು ನಿನ್ನನ್ನು ಒಂದು ದಿನ ಹೆಚ್ಚಿಸುತ್ತಾರೆ. ದೇವರು ಹೆಚ್ಚಿಸುವಂತಹ ವಿಧಾನವು ಯಾವ ರೀತಿಯಾಗಿರುತ್ತದೆಂದರೆ, ಯಾರ್ಯಾರು ನಿನ್ನನ್ನು ಕೀಳಾಗಿ ನೋಡಿದರೋ ಅವರ ಮುಂದೆ ದೇವರು ನಿನ್ನನ್ನು ಹೆಚ್ಚಿಸುವಂತೆ ಮಾಡುತ್ತಾರೆ. ಯೋಸೇಫನ ಜೀವಿತದಲ್ಲಿ ಹಾಗೆ ಆಗಲಿಲ್ವಾ? ದಾವಿದನ ಜೀವಿತದಲ್ಲಿ ಹಾಗೆ ನಡೆಯಲಿಲ್ವಾ? ದಾನಿಯೇಲನ ಜೀವಿತದಲ್ಲಿ ಅದು ನಡೆಯಲಿಲ್ವಾ? ಸತ್ಯವೇದದಲ್ಲಿರುವಂತೆ ಎಷ್ಟೋ ಜನರ ಜೀವಿತದಲ್ಲಿ ಅದು ನಡೆಯಲಿಲ್ವಾ? ದೇವರು ಮಾಡುತ್ತಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಎನ್ನುವಂತಹ ಮಾತನ್ನು ಇಬ್ರಿಯದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ಭಕ್ತನಾದ ಪೌಲನು ಅದನ್ನು ಬರೆಯುತ್ತಾ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವ ಆತನಾದ ಯೇಸು ಕ್ರಿಸ್ತನನ್ನು ದೃಷ್ಟಿಸಿರಿ. ಆತನು ಯಾಕೆ ಆತನನ್ನು ದೃಷ್ಟಿಸು ಎಂಬುದಾಗಿ ಹೇಳಿದ್ದಾನೆ ಅಂದರೆ, ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿರುವಂತಹ ಆನಂದಕ್ಕೋಸ್ಕರವಾಗಿ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲ್ಬೆಯ ಮರಣವನ್ನು ಸಹಿಸಿಕೊಂಡೆನ್ನುವಂಥ ಮಾತನ್ನು ಉಪಯೋಗಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ದೃಷ್ಟಿಸುವಾಗ ಆತನ ಅವಮಾನವನ್ನು ಏನು ಮಾಡಿದ್ದಾನಂತೆ? ಅಲಕ್ಷ್ಯ ಮಾಡಿದರು, ಲಕ್ಷ್ಯ ಮಾಡಲಿಲ್ಲ. ಆತನು ಎಷ್ಟೋ ಜನರು ಆತನನ್ನು ಅವಮಾನಿಸಿದರು. ಸಾಕ್ಷಾತ್ ದೇವರೇ ಈ ಲೋಕಕ್ಕೆ ಇಳಿದು ಬಂದಿದ್ದರೆ ಅನೇಕರು ಆತನನ್ನು ಅವಮಾನಿಸಿದರು, ದೆವ್ವ ಹಿಡಿದವನೆಂಬುದಾಗಿ ಹೇಳಿದರು. ಅನೇಕ ವಿಧವಾದಂತಹ ಮಾತುಗಳಿಂದ ಯೇಸು ಕ್ರಿಸ್ತನನ್ನು ಹಿಂಸಿಸಿದರು, ಬಾಧೆಪಡಿಸಿದರು. ಆದರೆ ಆತನು ಮಾಡಬೇಕು ಅಂದುಕೊಂಡಿದ್ದಂತಹ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡಿದರು. ಅವಮಾನ ಬರುತ್ತಾ ಇದೆ ಎಂಬುದಾಗಿ ನಿನ್ನ ಓಟವನ್ನು ನಿಲ್ಲಿಸಬೇಡ, ನಿನ್ನ ನಂಬಿಕೆ ಜೀವಿತವನ್ನು ಕಡೆಗಣಿಸಬೇಡ. ಕೀಪ್ ಮೂವಿಂಗ್, ಮುಂದೆ ಸಾಗು, ದೇವರನ್ನೇ ದೃಷ್ಟಿಸು. ಬಲವಾದ ಕಾರ್ಯವು ನಡೆಯುತ್ತದೆ. ನಿನ್ನ ದೇವರು ಎಂತವರು ಅಂದರೆ, ಅವಮಾನದಿಂದ ನೀನು ಹಿಂದಿರುಗಿ ಹೋಗುವಂತೆ ಮಾಡುವುದಿಲ್ಲ. ಘನತೆಯನ್ನು ಕೊಟ್ಟು ಒಳಿತನ್ನು ಅನುಗ್ರಹಿಸಿ ದೇವರು ನಿನ್ನನ್ನು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ಅಂತಹ ಉನ್ನತನಾದ ದೇವರನ್ನು ಹೊಂದಿರುವುದಕ್ಕೆ ನಾವು ಆತನನ್ನು ಸ್ತುತಿಸುತ್ತಾ ಈ ವಾಗ್ದಾನವನ್ನು ಈ ದಿನ ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ದಿನ ನೀನು ಶ್ರಮೆಯನ್ನು ಅನುಭವಿಸುತ್ತಾ ಇದ್ದೀಯೇನು, ಆದರೆ ದೇವರು ನಿನ್ನ ಶ್ರಮೆಯನ್ನು, ಆತನು ಅದನ್ನು ಮಾರ್ಪಡಿಸಿ ಅದ್ಭುತವಾದ ರೀತಿಯಲ್ಲಿ ನಡೆಸಲಿದ್ದಾರೆ. ದೇವರನ್ನು ಆರಾಧಿಸುವಂತಹ ಕೃಪೆ ದೇವರು ನಿಮಗೆ ಕೊಡುತ್ತಾರೆ. ಹಾಗೆ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಇದುವರೆಗೂ ನೀವು ಮಾತನಾಡಿದಂಥ ಪ್ರತಿಯೊಂದು ಮಾತಿಗೋಸ್ಕರವಾಗಿ ಸ್ತೋತ್ರ. ನಿಮ್ಮ ವಾಗ್ದಾನವು ಸತ್ಯವಾದದ್ದು, ನಿತ್ಯವಾದದ್ದು. ನಮ್ಮ ಜೀವಿತದಲ್ಲಿ ನೀವು ಇಟ್ಟಿರುವಂಥ ಪ್ರತಿಯೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಸ್ತೋತ್ರ ದೇವರೇ. ಕುಗ್ಗಿ ಹೋದವರನ್ನು ಆಶಾಭಂಗದಿಂದ ಹಿಂದಿರುಗುವಂತೆ ಮಾಡುವುದಿಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಸತ್ಯದ ನಿಮಿತ್ತವಾಗಿ ಯಾರು ಅವಮಾನಿಸಲ್ಪಡುತ್ತಿದ್ದಾರೋ, ನಿಂದೆಗೆ ಗುರಿಯಾಗುತ್ತಾ ಇದ್ದಾರೋ, ಅಪಹಾಸ್ಯಕ್ಕೆ ಗುರಿಯಾಗುತ್ತಾ ಇದ್ದಾರೋ, ನೀವು ನಮಗೆ ಘನತೆಯನ್ನು ಕೊಡುವಂತಹ ದೇವರು ಅಪ್ಪ. ಯಾಕಂದರೆ ನೀನು ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ನಮ್ಮ ಪ್ರಿಯರಿಗೆ ಬೇಕಾದಂತಹ ಸಹನೆ, ತಾಳ್ಮೆ, ದೀನತೆಯನ್ನು ನೀವೇ ದಯಪಾಲಿಸಿರಿ. ಶ್ರಮೆಯನ್ನು ಅನುಭವಿಸುವಂತವರು ದೇವ ನಿನ್ನನ್ನು ಸ್ತುತಿಸುವಂತೆ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಈ ದಿನ ಪ್ರಿಯರು ಯಾರ್ಯಾರು ಶ್ರಮೆಯನ್ನು ಅನುಭವಿಸುತ್ತಾ ಇದ್ದಾರೋ ದೇವ, ಆ ಶ್ರಮೆಯನ್ನು ಸ್ತುತಿಯಾಗಿ ನೀವು ಮಾರ್ಪಡಿಸಬೇಕೆಂದು ಕೋರುತ್ತೇನೆ. ಅದ್ಭುತವನ್ನು ಮಾಡಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಬಿಡುಗಡೆ ಇಲ್ಲದೇ ಇರುವವರಿಗೆ ಬಿಡುಗಡೆ ನೀಡಿರಿ. ಬಲವಾದ ನಿಮ್ಮ ಆತ್ಮದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.